ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರವಾಗಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿರೋದು ಎಷ್ಟು ಜನ? ಇರೋದು 63-64 ಜನ ಮಾತ್ರ. ನಮ್ಮಲ್ಲಿ 140 ಜನ ಇದ್ದೀವಿ. ಅವರು ಹಿಂದೆ ಅಧಿಕಾರದಲ್ಲಿದ್ರು, 3 ವರ್ಷಕ್ಕೆ 3 ಸಿಎಂ ಬದಲಾದ್ರು ಎಂದಿದ್ದಾರೆ. ಶೆಟ್ಟರ್, ಸದಾನಂದ ಗೌಡ, ಬಿಎಸ್ವೈ ಸಿಎಂ ಆಗಿದ್ರು. ಫಸ್ಟ್ ಅವರು ಮನೆಯೊಳಗಿರೋದನ್ನ ನೋಡ್ಲಿ. 2013ರಿಂದ 2018ರವರೆಗೆ ಇದ್ರು. ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರವಾಗಿ ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿರೋದು ಎಷ್ಟು ಜನ? ಇರೋದು 63-64 ಜನ ಮಾತ್ರ. ನಮ್ಮಲ್ಲಿ 140 ಜನ ಇದ್ದೀವಿ. ಅವ್ರ ಹಿಂದೆ ಅಧಿಕಾರದಲ್ಲಿದ್ರು, 3 ವರ್ಷಕ್ಕೆ 3 ಸಿಎಂ ಬದಲಾವಣೆ ಆಗೋದ್ರು. ಶೆಟ್ಟರ್, ಸದಾನಂದ ಗೌಡ, ಬಿಎಸ್ವೈ ಸಿಎಂ ಆಗಿದ್ರು. ಫಸ್ಟ್ ಅವರು ಅವ್ರ ಮನೆಯೊಳಗಿರೋದನ್ನ ಸರಿಯಾಗಿ ನೋಡ್ಕೊಳ್ಳಲಿ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ವಿಚಾರ? ವಿಧಾನಸಭೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿಯವರು ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅಂತ ಸುದ್ದಿ ಅಲ್ವಾ? ಎಷ್ಟು ಜನ ಇದ್ದಾರೆ? ಅವರು ಇರೋದೇ 60-65 ಜನ ಇದ್ದಾರೆ ಅಷ್ಟೇ. ಅವರು ನಾವು 140 ಜನ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳಿತ್ತು, ಇಲ್ಲ ಅಂತೇನಿಲ್ಲ, ಅದೆಲ್ಲ ಕೂಡ ಸರಿ ಮಾಡ್ಕೊಂಡಿದ್ದೀವಿ. ಆದರೆ ಬಿ ಜೆ ಪಿಯಲ್ಲಿ ಇದ್ದಷ್ಟು ಗುಂಪು ರಾಜಕೀಯ ನಮ್ಮಲ್ಲಿಲ್ಲ. 2008ರಿಂದ 2013ವರೆಗೂ ಇವರು ಅಧಿಕಾರದಲ್ಲಿದ್ದರು. 3 ವರ್ಷಕ್ಕೆ ಯಡಿಯೂರಪ್ಪವ್ರು ನಿಲ್ಲಿಸ್ಬಿಟ್ರು. ಆಮೇಲೆ 1 ವರ್ಷ ಸದಾನಂದ ಗೌಡರಾದರು. 1 ವರ್ಷಕ್ಕೆ ಸದಾನಂದ ಗೌಡ್ರನ್ನೂ ಇಳಿಸ್ಬಿಟ್ರು. ಆಮೇಲೆ ಜಗದೀಶ್ ಶೆಟ್ಟರ್ ಆದರು. ಆಮೇಲೆ 2019ರಲ್ಲಿ ಬೊಮ್ಮಾಯಿ ಅಲ್ಲ, ಯಡಿಯೂರಪ್ಪನವ್ರು ಮತ್ತೆ ಸಿ ಎಮ್ ಆದರು. 2 ವರ್ಷಕ್ಕೆ ಅವ್ರು ನಿಲ್ಲಿಸ್ಬಿಟ್ಟು ಬೊಮ್ಮಾಯಿಯವರು ಮಿನಿಸ್ಟ್ರ್ ಮಾಡಿದ್ರು, ಚೀಫ್ ಮಿನಿಸ್ಟ್ರ್ ಮಾಡಿದ್ರು ಅಲ್ವಾ? ಅದರಿಂದ ಫಸ್ಟು ಅವ್ರ ಮನೆ ಸರ್ ಮಾಡಿಕೊಳ್ಳಿ. ಎಲ್ಲರ ಮನೆ ದೋಸೆ ತೂತು ಅಂತಾರಲ್ಲ, ನಮ್ಮ ದೋಸೆನಲ್ಲಿ ಯಾವ ತೂತು ಇಲ್ಲ, ಅವ್ರ ದೋಸೆನಲ್ಲಿ ತೂತುಗಳಿದೆ ಅಷ್ಟೇ. ಅವರು ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಮಾಡಲಿ ಬಿಡಿ, ಅದಕ್ಕೇನು, ಅದಕ್ಕೆ ತಕ್ಕನಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕೊಡ್ತಾರೆ. ಸೊ ನಿಮ್ಮಲ್ಲಿ 5 ವರ್ಷ ಒಬ್ಬರೇ ಮುಖ್ಯಮಂತ್ರಿ ಸರ್, ಅವರು 2-3 ಆದರು. ನಿಮ್ಮಲ್ಲಿ 5 ವರ್ಷ ಒಬ್ಬರೇ ಇರ್ತಾರೆ. 2013ರಿಂದ 2018ವರೆಗೂ ಒಬ್ಬರೇ ಇದ್ದಿದ್ದು. ನೋ ಕಾಮೆಂಟ್ಸ್. ನಿಮಗೆ ಡೌಟ್ ಇದ್ದಂಗಿದೆ ಸರ್. ಈಗ 5 ವರ್ಷ ಇರ್ತಾರೆ ಅನ್ನೋದು ನಿಮಗೆ ಡೌಟ್ ಬಂದಂಗೆ ಕಾಣಿಸ್ತಾ ಇದೆ. ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ಇದು ಬಿಲ್ ಇವತ್ತು ಇನ್ನೂ ಧಾರ್ಮಿಕ ದತ್ತಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಮ್ಮ ಪ್ರಾಧಿಕಾರಗಳಿಗೆ KS ಮತ್ತು ಮುಜರಾಯಿ ಇಬ್ಬರು ಅಧಿಕಾರಿಗಳಲ್ಲಿ ಯಾರನ್ನಾದರೂ ಹಾಕ್ಬೋದಿತ್ತು ಅಂತಿತ್ತು. ಅದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮಾತ್ರ ಇರಲಿ ಅಂತ ತಿದ್ದುಪಡಿ ಅಷ್ಟೇ. ಬರೀ 3 ಟೆಂಪಲ್ಸ್ಗಳು, 3 ಪ್ರಾಧಿಕಾರಕ್ಕೆ, ಎಲ್ಲನೂ ಅಲ್ಲ. ಆಂಧ್ರ ರಾಜ್ಯಪಾಲರ ಜೊತೆ ಮೀಟಿಂಗ್ ಮಾಡಿದ್ರೆ ಅದೆಲ್ಲ ಕ್ಲಿಯರ್ ಆಯ್ತಾ? ಆಮೇಲೆ ಮೊನ್ನೆ ನಾನು ನಮಗೆ 3 ಇಶ್ಯೂಸ್ ಇತ್ತು. ಒಂದು ತಿರುಪ್ತಿದು, ಅದು ನಮ್ಮದೇ ಹಿಂದೆ ಜಾಗ, ಮಹಾರಾಜರು 106 ವರ್ಷಕ್ಕೆ ಮುಂಚೆ ತೊಗೊಂಡಿದ್ದಂಥ ಜಾಗ. ಸುಮಾರು 7 ಎಕರೆನಲ್ಲಿ ಒಂದು 400 ರೂಮು ಕಟ್ಟಿ ಆಗಿದೆ, ಈಗಾಗಲೇ ಮುಗಿದಿದೆ. ಚೌಲ್ಟ್ರಿ ಕೆಲಸ ಮುಗಿದಿದೆ, ಇನ್ನು 1 ಬ್ಲ್ಯಾಕ್ ಆಗಬೇಕು. ಅದನ್ನು ಏಕಾಏಕಿ 50 ವರ್ಷ ಲೀಸ್ ಇದ್ದಂಥದ್ದನ್ನು 30 ವರ್ಷಕ್ಕೆ ಇಳಿಸ್ಬಿಟ್ಟಿದ್ರು. ಅದೊಂದು ವಿಚಾರ. ಮತ್ತು 2ನೇದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ರಾಯಚೂರಲ್ಲಿ, ಅಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ. ಆ ಜಾಗ ಯಾರೋ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಿದ್ದರು. ಆ ಸ್ಟೇ ವೇಕೇಟ್ ಆಗಬೇಕು ಆಂಧ್ರ ಇದರಲ್ಲಿ ಹೈಕೋರ್ಟಲ್ಲಿ. ಅದರ ವಿಚಾರ ಕೂಡ ಇತ್ತು. ಮತ್ತು ಶ್ರೀಶೈಲದಲ್ಲಿ ನಮಗೆ ಹಿಂದೆ 2 ಎಕರೆ ಜಾಗ ಕೊಟ್ಟಿದ್ದರು. ಜಾಗ ಕೊಟ್ಟು 85 ಕೋಟಿ ಹಣ ನಮ್ಮ ಹತ್ರ ಇತ್ತು. ಮತ್ತು ಅದನ್ನು ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಕೇವಲ 10 ವರ್ಷಕ್ಕೆ ಲೀಸು ಅಂತ ಮಾಡಿಬಿಟ್ಟಿದ್ರು ಅವರು. ನಾವು 85 ಕೋಟಿ ಖರ್ಚು ಮಾಡಿ 10 ವರ್ಷ ಲೀಸ್ ಆಗುತ್ತಾ?
ಅದಕ್ಕೆ ಇದನ್ನೆಲ್ಲ ಕೂಡ ನಾವು ಗವರ್ನರ್ ಅವರಿಗೆ ಮನವಿ ಸಲ್ಲಿಸಿದ್ವಿ. ಅವರು ನಮ್ಮ ಕರ್ನಾಟಕದವರೇ, ಇಲ್ಲೇ ಕುಮಾರ ಕೃಪಾಗಿ ಅವರು ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಸಮಯ ತಗೊಂಡು ಹೋಗಿ ಮೀಟ್ ಮಾಡಿ ಹೇಳಿದ್ವಿ. ಆಮೇಲೆ ಅವರು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು, ಮುಜರಾಯಿ ಮಂತ್ರಿಗಳು ಮತ್ತು ಇನ್ನಿತರ ಹಿರಿಯ ಅಧಿಕಾರಿಗಳನ್ನೆಲ್ಲ ಕರೆಸಿ ಈ ಮೂರು ಕೂಡ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಆದಷ್ಟು ಬೇಗ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಒಂದು ಕೋರ್ಟ್ ಸ್ಟೇ ವೆಕೇಟ್ ಆಗಬೇಕು ರಾಘವೇಂದ್ರ ಸ್ವಾಮಿ ರಾಯಚೂರಲ್ಲಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಸ್ಥಳದಲ್ಲಿ. ಇನ್ನೊಂದು 5 ಎಕರೆ ಜಾಗ ಕೊಡ್ತೀವಿ ಅಂತ ಇದರಲ್ಲಿ ಒಪ್ಕೊಂಡಿದ್ದಾರೆ. ಈಗ ಇನ್ನು ಪೇಪರ್ ವರ್ಕ್ ಆಗಬೇಕು. ತಿರುಪ್ತಿದು ಲೀಸು ಇನ್ನೂ ಜಾಸ್ತಿ ಆಗಬೇಕು. ಅದನ್ನು ಅವರೆಲ್ಲ ಗಮನಕ್ಕೆ ತಂದಿದ್ದೀವಿ. ಬೇಗ ಆಗುತ್ತೆ ಅಂತ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಆಂಧ್ರದ ಗವರ್ನರ್ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ಈಗ ಮುಜರಾಯಿ ಇಲಾಖೆಗೆ ತಿರುಪತಿ ವಿಶೇಷ ದರ್ಶನಕ್ಕೆ ಅವಕಾಶ ಕೇಳಿದ್ವಿ. ಅವ್ರೇನು ಮಾಡಿದ್ದಾರೆ, ಹೊಸ ಒಂದು ಸಮಿತಿ ಬಂದಮೇಲೆ ಆಂಧ್ರ MLAಸ್ಗೆ ಕೋಟ ಇತ್ತಲ್ಲ, ಆಂಧ್ರ MLS ಕೋಟನೂ ತೆಗೆದುಹಾಕ್ಬಿಟ್ಟಿದ್ದಾರೆ. ನಾವು ಕೇಳಿದ್ದೀವಿ ನಮ್ಮ ಶಾಸಕರು ಅಥವಾ VIPs ಯಾರನ್ನು ಹೋದಂಥ ಸಂದರ್ಭದಲ್ಲಿ ಅವಕಾಶ ಕೊಡಬೇಕು ಅಂತ. ನೋಡೋಣ ಏನು ಮಾಡ್ತಾರೋ ನೋಡೋಣ.